ಸ್ನೇಹಿತರೆ, ಮತ್ತೊಮ್ಮೆ ಯೂಟ್ಯೂಬ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ತೋರ್ಸೋಕೆ ಹೋಗಿರೋದೇನಂತಂದರೆ, ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿರುವಂತಹ ಒಂದು ಟಿಫನ್ ಸೆಂಟರ್ ಬಗ್ಗೆ. ನೋಡಿ ಸ್ನೇಹಿತರೆ, ಇದು ಬೆಳಿಗ್ಗೆ ಮಧ್ಯಾಹ್ನ ತನಕ ಮಾತ್ರ ಇರುತ್ತೆ, ಸಂಜೆ ಹೊತ್ತಿರೋದಿಲ್ಲ. ಇದು ಎಲ್ಲಿ ಸಿಗುತ್ತೆ ಅಂತ ನೀವು ಈ ವಿಡಿಯೋದಲ್ಲಿ ಈಗಾಗಲೇ ನೀವು ನೋಡ್ತಾ ಇರ್ಬೋದು. ಟೌನಲ್ಲಿ ಸುಮಾರು ಅಂಗಡಿಗಳಿದ್ದಾವೆ, ಆದರೆ ನಾನಿವತ್ತು ನಿಮ್ಗೆ ಕರ್ಕೊಂಡು ಹೋಗ್ತಾ ಇರೋದು ಒಂದು ಸ್ಪೆಷಲ್ ಅಂಗಡಿಗೆ. ಓಕೆ, ಇಲ್ಲಿ ತುಮಕೂರು ಟೌನಲ್ಲಿಂದ ನಾನಿವಾಗ ಝೀಬ್ರಾ ಕ್ರಾಸಿಂಗ್ನ ಕ್ರಾಸ್ ಮಾಡಿದ್ದೀನಿ. ಅಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಐ ಲವ್ ಯು ತುಮಕೂರು ಅಂತ ಹೇಳಿ ಒಂದು ಲೋಗೋ ಇದೆ. ಅದಕ್ಕೆ ತುಂಬ ಚೆನ್ನಾಗಿದೆ. ಹಾಗೆ ನೀವು ಇನ್ನೊಂದು ಸ್ವಲ್ಪ ಮುಂದೆ ಹೋದರೆ ನಿಮಗೆ ಬಲಗಡೆ ಮತ್ತು ಎಡಗಡೆಯಲ್ಲೂ ಕೂಡ ನಿಮಗೆ ಕಾಫಿ ಸೆಂಟರ್ಸ್ಗಳು ಸಿಗ್ತವೆ. ಇದು ರೈಲ್ವೆ ಸ್ಟೇಷನ್ಗೆ ಹೋಗೋ ದಾರಿ ಅಂತ ನಿಮ್ಗಾಗಲೇ ಗೊತ್ತಾಗಿರ್ಬೋದು. ಮತ್ತು ಸುತ್ತಮುತ್ತ ನೀವು ನೋಡ್ತಾ ಇದ್ದರೆ ಇಲ್ಲೂ ಕೂಡ ಒಂದೆರಡು ನಿಮಗೆ ಹೋಟೆಲ್ಸ್ ಸಿಗ್ತವೆ. ಒಂದು ಮುಂದ್ಗಡೆ ಹೋದರೆ ಸಾಗರ್ ಹೋಟೆಲ್ ಅಂತ ಇದೆ, ಹಾಗೆ ಇನ್ನೊಂದು ದೊಡ್ಡ ಹೋಟೆಲ್ ಕೂಡ ಇದೆ. ಆದರೆ ಸ್ನೇಹಿತರೆ, ನಾನು ನಿಮಗೆ ತೋರಿಸ್ತಾ ಇರೋದು ಒಂದು ಟ್ರಕ್ನಲ್ಲಿ ಊಟವನ್ನು ಬಡಿಸುವಂತಹ ಒಂದು ಹೋಟೆಲ್. ತುಂಬ ಎಷ್ಟು ಚೆನ್ನಾಗಿ ಅವ್ರು ಮಾಡಿಫೈ ಮಾಡಿದ್ದಾರೆ ಅಂತಂದರೆ ನಿಮಗೆ ನಂಬೋಕ್ಕೆ ಅಸಾಧ್ಯ ಆಗುತ್ತೆ. ನೋಡಿ, ಈಗ ಟ್ರಕ್ ಬಂದಿದೆ. ಈ ಟ್ರಕ್ ಈಗ ಹೇಗೆ ಅವರು ಪ್ಲ್ಯಾಟ್ಫಾರ್ಮ್ ಮೇಲೆ ಎತ್ತಿಸ್ತಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ. ನೋಡಿ, ಹೀಗೆ ಎಷ್ಟು ಚೆನ್ನಾಗಿ ಅವರು ಅದನ್ನು ಕಬ್ಬಿಣದ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿಕೊಂಡು ಅದ್ರ ಮೇಲೆ ಮುಖಾಂತರ ಬಂದರು. ಈಗ ಹಾಗೆ ನಿಧಾನಕ್ಕೆ ಹಿಂದೆ ತಿರುಗಿಸ್ಕೊಂಡು ಅದನ್ನು ಸ್ಟ್ರೈಟಾಗಿ ಮಾಡ್ಕೊಳ್ತಾರೆ. ಈ ಟ್ರಕ್ನ ವಿಶೇಷತೆ ಏನಂತಂದರೆ ಗೊತ್ತಾ, ಕೈ ತೊಳೆಯೋಕ್ಕೆ ಇಲ್ಲೇ ಸೌಲಭ್ಯ ಇದೆ. ಮೇಲ್ಗಡೆ ವಾಟರ್ ಟ್ಯಾಂಕ್ ಕೂಡ ಅವರೊಂದು ಫಿಕ್ಸ್ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ನೋಡಿ, ಆ ವಾಟರ್ ಟ್ಯಾಂಕ್ ಮುಖಾಂತರ ನೀರು ಬರುತ್ತೆ. ಮತ್ತು ಅಲ್ಲೇ ದೋಸೆ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಅಲ್ಲೇ ರೆಡಿ ಮಾಡ್ತಾರೆ. ತುಂಬ ಸಖತ್ತಾಗಿದೆ. ನೋಡಿ, ಇಲ್ಲಿ ಟ್ಯಾಪ್ ತೋರಿಸ್ತಾ ಇದ್ದೀನಲ್ಲ, ಅಲ್ಲಿಂದ ಕನೆಕ್ಷನ್ ಕೊಟ್ಟಿದ್ದಾರೆ. ಅಲ್ಲೊಂದು ಸಿಂಕ್ನ ಆಮೇಲೆ ಹೊರಗಡೆಯಿಂದ ಅಟ್ಯಾಚ್ ಮಾಡ್ತಾರೆ. ಮತ್ತು ಇಲ್ಲಿ ಇವರ ಬಳಿಯಲ್ಲಿ ಫೋನ್ಪೇ ಕೂಡ ಇದೆ. ಫೋನ್ಪೇ ಮುಖಾಂತರನೂ ಕೂಡ ನಾವು ಇವ್ರಿಗೆ ಪೇಮೆಂಟ್ ಮಾಡ್ಬೋದು. ನೋಡಿ, ಈ ಗಾಡಿಯನ್ನು ಈಗ ಓಪನ್ ಮಾಡ್ತಾ ಇದ್ದಾರೆ. ಒಳಗಡೆ ಇರುವಂತಹ ಒಂದು ಚೇರ್ಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲ ಒಂದು ಗಾಡಿಯಲ್ಲೇ ಫಿಕ್ಸ್ ಆಗಿದೆ. ಸೊ ಅದನ್ನು ತೊಗೊಂಬಂದು ಇಲ್ಲಿ ಹೊರಗಡೆ ಹಾಕ್ಕೊಂಡು ಜನಗಳು ಮತ್ತು ಸ್ಟೂಡೆಂಟ್ಸು ಎಲ್ಲರೂ ಕೂತ್ಕೊಳ್ತಾರೆ. ಒಳ್ಳೆ ಫೈನ್ ಫುಡ್ ಇದೆ ಇಲ್ಲಿ. ಇಡ್ಲಿ ಆಗಿರ್ಬೋದು, ಪ್ರತಿಯೊಂದು ಅವ್ರ ಮನೆಯಲ್ಲೇ ಮಾಡ್ಕೊಂಡು ಬಂದು ಇಲ್ಲಿ ಬಡಿಸ್ತಾರೆ. ಇಡ್ಲಿನ ಮತ್ತು ಏನಾದರೂ ಸ್ವಲ್ಪ ಖಾಲಿ ಆದರೆ ಹಿಟ್ಟು ಕೂಡ ತೊಗೊಂಬಂದಿರ್ತಾರೆ. ಇಲ್ಲೂ ಕೂಡ ಬೇಯಿಸಲಿಕ್ಕೆ ಅವಕಾಶ ಇದೆ. ಮತ್ತು ಬಿಸಿ ಬಿಸಿ ದೋಸೆ ಅಂತೂ ಕೇಳಬೇಕಾ, ಸಖತ್ತಾಗಿದೆ. ಇದು ತುಮಕೂರು ಟೌನಲ್ಲೂ ಪಾರ್ಕ್ ಇದೆಯಲ್ಲ, ಅದ್ರ ಪಕ್ಕನೇ ಇರೋ ಅಂತಹ ಒಂದು ಹೋಟೆಲ್ಲು. ನೀವು ನೋಡ್ಬೋದು. ಈಗ ನಾನು ಕೈ ತೊಳ್ಕೊಳ್ತಾ ಇದ್ದೀನಿ ಸಿಂಕಲ್ಲಿ. ಓಕೆ, ಆ ಥರ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ನಂತರ ನಿಮಗೆ ಇಲ್ಲಿ ಪೂರಿ ಸಿಗುತ್ತೆ, ಆಮೇಲೆ ಇಡ್ಲಿ ಸಿಗುತ್ತೆ, ಆಮೇಲೆ ರೈಸ್ ಬಾತ್ ಸಿಗುತ್ತೆ, ಚಿತ್ರಾನ್ನ ಆಗಿರ್ಬೋದು, ಇಲ್ಲಾಂದರೆ ಪಲಾವು, ಟೊಮೊಟೊ ಬಾತು, ಇಲ್ಲಾಂದರೆ ಪುಳಿಯೋಗರೆ, ಈ ರೀತಿ ಸುಮಾರಿದೆ. ಈಗ ನೀವು ನೋಡ್ತಾ ಇರ್ಬೋದು ಚಟ್ನಿಯನ್ನು ಹೇಗೆ ಕಲಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಎಲ್ಲದಕ್ಕೂ ಮಿನರಲ್ ವಾಟರೇ ಬಳಸ್ತಾರೆ. ಮತ್ತು ವಡೆ ಮತ್ತು ಪೂರಿ, ಹೀಗೆ ನಿಮಗೆ ಸುಮಾರು ವೆರೈಟಿ ಕೂಡ ಸಿಗುತ್ತೆ. ಕ್ಯೂನಲ್ಲಿ ನಿಂತ್ಕೊಂಡು ಇಲ್ಲಿ ಊಟ ಮಾಡ್ತಾರೆ ಅಂತಂದರೆ ತಪ್ಪಾಗಲಾರ್ದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಯಾವಾಗಲಾದರೂ ನೀವು ಒಮ್ಮೆ ಈ ಕಡೆ ಹೋದರೆ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ತಪ್ಪದೆ ಊಟ ಮಾಡಿ. ಮಧ್ಯಾಹ್ನ ಅನ್ನ ಸಾಂಬಾರು ವ್ಯವಸ್ಥೆ ಇರುತ್ತೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಒಳ್ಳೆ ರೇಟ್ ಕೂಡ ಕಮ್ಮಿ ಇದೆ. ಥ್ಯಾಂಕ್ ಯು.